ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ನಮ್ಮ ಕೊಳ್ಳೇಗಾಲ ಮಾರ್ಗದಿಂದ ಮರಚುಕ್ಕಿ ಗಗನಚುಕ್ಕಿ ಜಲಪಾತಕ್ಕೆ ಭೇಟಿಯನ್ನು ನೀಡ್ತಾ ಇದ್ದೀನಿ. ಸೊ ತಾವು ವೀಕ್ಷಣೆ ಮಾಡ್ಬೋದು, ಮಳವಳ್ಳಿ ಸ್ಟ್ರೈಟ್ 20 ಕಿಲೋಮೀಟ್ರು, ಕನಕಪುರ 68, ಬೆಂಗಳೂರು 128. ನೋಡಿ, ಇದು ಬೈಪಾಸ್ ರಸ್ತೆ ಬಂಧುಗಳೇ. ಸೊ ಮೊದಲೆಲ್ಲ ಈ ಒಂದು ಬೈಪಾಸ್ ರಸ್ತೆ ಇರಲಿಲ್ಲ. ನೋಡಿ, ಸ್ಟ್ರೈಟ್ ಹೋದರೆ ಸತ್ಯಗಾಲ, ಬಲಗಡೆ ಹೋದರೆ ಬೈಪಾಸ್ ರಸ್ತೆಯನ್ನು ಅನುಸರಿಸಿ ನಾವು ಮಳವಳ್ಳಿ ಹೋಗ್ಬೋದು. ಹಾಗೆ ಮರಚುಕ್ಕಿ ಜಲಪಾತಕ್ಕೂ ಸಹ ಹೋಗ್ಬೋದು. ಸೊ ಈ ಒಂದು ಬೈಪಾಸ್ ರಸ್ತೆಯಿಂದ ತುಂಬಾನೇ ಅನುಕೂಲವಾಗಿದೆ ಅಂತ ಹೇಳ್ತಿದ್ದೀನಿ. ಇದು ಪಾಳ್ಯ ಉಗನೆಗೆ ಹೋಗ್ತಕ್ಕಂಥ ರಸ್ತೆ. ಇದು ಪಾಳ್ಯ ಉಗನೆಯ ಗ್ರಾಮಕ್ಕೆ ಹೋಗ್ತಕ್ಕಂಥ ರಸ್ತೆ. ಸೊ ವಿಡಿಯೋ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ವಿಡಿಯೋ ಕ್ಲಿಯರಿಟಿ ಚೆನ್ನಾಗಿದ್ರೆ ಒಂದು ಲೈಕ್ ಕೊಟ್ಟು ಒಂದು ಕಾಮೆಂಟ್ ಹಾಕಿ ಶೇರ್ ಮಾಡ್ರಪ್ಪ. ಇವತ್ತಿನ ಒಂದು ವಿಡಿಯೋ ಬಹಳ ಅದ್ಭುತವಾಗಿರ್ತದೆ ಬಂಧುಗಳೇ. ಈ ವಿಡಿಯೋ ಪ್ರವಾಸಿಗರಿಗೆ ತುಂಬ ಅನುಕೂಲಕರವಾದ ಮಾಹಿತಿ. ಸೊ ನಾನು ಏನಾಗ್ತಾ ಇದೆ ಅಂದರೆ, ಇತ್ತೀಚೆಗೆ ಈ ಒಂದು ಬೈಪಾಸ್ ರಸ್ತೆ ಆದ ನಂತರ ಅದೆಷ್ಟೋ ಜನ ಈ ಒಂದು ಮರಚುಕ್ಕಿ ಜಲಪಾತವನ್ನು ಮರೆತು ಬಿಟ್ಟಿದ್ದಾರೆ ಅಂತ ಹೇಳೋದಕ್ಕೆ ಬಯಸ್ತಿದ್ದೀನಿ. ನೋಡಿ, ನಾವು ಕೊಳ್ಳೇಗಾಲ ಮಾರ್ಗದಿಂದ ಬಂದರೆ ನೋಡಿ, ಮರಚುಕ್ಕಿ ಬಲಗಡೆ ಹೋಗ್ಬೇಕಾಯ್ತು. ಇಲ್ಲೊಂದು ಸರ್ಕಲ್ ಸಿಗುತ್ತೆ, ಎಡಗಡೆ ಹೋದರೆ ಸತ್ಯಗಾಲ, ಸ್ಟ್ರೈಟ್ ಹೋದರೆ ಮಳವಳ್ಳಿ. ಸೊ ಅದೆಷ್ಟೋ ಜನ ಈ ಬೈಪಾಸ್ ರಸ್ತೆಯನ್ನು ಅನುಸರಿಸುವುದರಿಂದ ಮರಚುಕ್ಕಿ ಅಂತಕ್ಕಂಥ ಈ ಒಂದು ಪ್ರವಾಸಿ ತಾಣವನ್ನು ಮರೆತು ಬಿಟ್ಟಿದ್ದಾರೆ. ಸೊ ಈಗ ನಾನು ಸ್ಟ್ರೈಟೇ ಹೋಗಿ ಆ ಒಂದು ಬ್ರಿಡ್ಜನ್ನು ಬಳಸ್ಕೊಂಬತ್ತೀನಿ. ಇಲ್ಲಿ ನಮ್ಮ ಕಾವೇರಿ ನದಿ ಇದೆ, ಈ ಒಂದು ಬ್ರಿಡ್ಜನ್ನ ಬಳಸ್ಕೊಂಡು ಬರ್ತೀನಿ. ಸೊ ತಮಗೆ ಫುಲ್ಲು ಪಿಕ್ಚರ್ ಸಿಗುತ್ತೆ, ಗೊತ್ತಾಗುತ್ತೆ ನಿಮಗೆ. ವಾವ್, ಬ್ಯೂಟಿಫುಲ್. ಎಂತಹ ಒಂದು ಅದ್ಭುತವಾದ ವ್ಯೂ ನಾವು ಪಡೆಯುತ್ತಿದ್ದೀರಾ. ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಈ ದಿನ ನಮ್ಮ ಕ್ಷೇತ್ರದ ಅಂದರೆ ನಮ್ಮ ಪಕ್ಕದ ಕ್ಷೇತ್ರ ಅಂದರೆ ಕೊಳ್ಳೇಗಾಲ ಕ್ಷೇತ್ರದ ಶಾಸಕರಾದಂತಹ ಜಯಣ್ಣರವರು ನಿಧನರಾಗಿದ್ದಾರೆ. ನಿನ್ನೆ ತಾನೇ SM ಕೃಷ್ಣರವರು, ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂತಹ SM ಕೃಷ್ಣರವರು ನಿಧನರಾಗಿದ್ದಾರೆ. ಸೊ ಇವತ್ತು ನಾವು ಒಂದು ಗಮನಿಸಬೇಕಾಯ್ತೆ ಬಂಧುಗಳೇ, ಯಾರಾದರೂ ಮಹನೀಯರು ಈ ಒಂದು ಭೂಮಿಯನ್ನು ತ್ಯಜಿಸಿದಾಗ ಕ್ಲೈಮೇಟ್ ನೋಡಿ, ವಾತಾವರಣ ಈ ರೀತಿ ಬದಲಾವಣೆಯನ್ನು ಕಂಡುಕೊಳ್ತದೆ. ಒಂಥರ ಶೋಕವನ್ನು ವ್ಯಕ್ತಪಡಿಸ್ತದೆ ವಾತಾವರಣ. ಅಂತೆಯೇ ಇವತ್ತು ನಮ್ಮ ಒಂದು ಕ್ಲೈಮೇಟ್ ಒಂಥರ ಶಾಂತವಾಗಿದೆ. ಸೊ ಸ್ಟ್ರೈಟ್ ಹೋದರೆ ಬಂಧುಗಳೇ ಮಳವಳ್ಳಿಗೆ ಹೋಗ್ಬೋದು. ಸೊ ಅಲ್ಲೊಂದು ಬ್ರಿಡ್ಜ್ ಇದೆ. ಸೊ ಆ ಒಂದು ಬ್ರಿಡ್ಜ್ನ ಒಂದು ಸದುಪಯೋಗನ ಪ್ರವಾಸಿಗರು ಪಡಿಬೋದು. ಸೊ ಇದು ಪವರ್ ಹೌಸು. ಇಲ್ಲಿ ನಾನು ಆಗಾಗ ಹೇಳ್ತಿರ್ತೀನಿ, ನೀರಿನ ಪ್ರಮಾಣ ಹೆಚ್ಚಳಗೊಳ್ಳೋದು, ಇದಕ್ಕಿದ್ದೆಲ್ಲ ಕಡಿಮೆ ಆಗೋದು, ಈ ಥರ ಆಗೋದಕ್ಕೆ ಮೂಲ ಕಾರಣನೇ ಈ ಒಂದು ಪವರ್ ಹೌಸು. ಸೊ ಇದರಿಂದ ಏನಾಗುತ್ತೆ, ಈ ದರ್ಗಾ ಮತ್ತು ವೆಲ್ಲೆಸ್ಲಿ ಬ್ರಿಡ್ಜು ಈ ಭಾಗ ಪ್ರವಾಸಿಗರು ತಮಗೆ ಅರಿವಿಲ್ಲದಂತೆ ಹೊಳೆಯಲ್ಲಿ ಕೊಚ್ಕೊಂಡು ಹೊರಟೋಗ್ತಾರೆ. ಸೊ ಇಲ್ಲಿ ನೀರನ್ನು ತಡೆದು ಬಿಡ್ತಕ್ಕಂಥ ಕಾರ್ಯ ನಡೀತದೆ. ನಾವು ವೀಕ್ಷಣೆ ಮಾಡ್ಬೋದಲ್ಲಿ ನೋಡಿ, ನೀರು ಸ್ಟಾಕ್ ಇದೆ, ಅಲ್ಲಿ ತಡೆದು ಬಿಡ್ತಾರೆ. ಅಂದರೆ ನೀರನ್ನು ಶುದ್ಧಗೊಳಿಸಿ ಬಿಡ್ತಾ ಇರ್ತಾರೆ. ಯಪ್ಪ, ಏನು ಫಾಸ್ಟ್ ಹೋಗ್ತಾವನೆ ಸ್ವಾಮಿ. ನೋಡಿ, ಇಲ್ಲೊಂದಷ್ಟು ಜನ ಪ್ರವಾಸಿಗರು ಮೀನು ಹಿಡಿತಾ ಇದ್ದಾರೆ. ನೋಡಿ, ಸ್ಟ್ರೈಟ್ ಹೋದರೆ ಮಳವಳ್ಳಿ, ಬಲಗಡೆ ಹೋದರೆ ನಾವು ಮರಚುಕ್ಕಿ ಜಲಪಾತಕ್ಕೆ ಹೋಗ್ಬೋದು. ಸೊ ಈ ಒಂದು ಬ್ರಿಡ್ಜನ್ನು ತೋರಿಸ್ಬೇಕಂತ ಈ ಒಂದು ರಸ್ತೆಯನ್ನು ಅನುಸರಿಸಿ ಆಗಮಿಸಿದ್ದೀನಿ. ಸೊ ಇಲ್ಲಿ ಎಡಗಡೆ ಹೋದರೆ ನಮಗೆ ಬೆಳಕವಾಡಿ
ಬೆಳಕವಾಡಿ ಗ್ರಾಮ ಸಿಗುತ್ತೆ, ಬೆಳಕವಾಡಿ ಸರಗೂರು. ಸೊ ಈ ಭಾಗವಾಗಿ ಹೋಗ್ಬೋದು. ಬಹಳ ಚೆನ್ನಾಗಿ ಮಾಡಿದ್ದಾರೆ. ಒಂದು ಏನು ಬೈಪಾಸ್ ರಸ್ತೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಏನು ಧ್ರುವ ನಾರಾಯಣ್ ಸಾಹೇಬರು ಇದ್ದಂತಹ ಸಂದರ್ಭದಲ್ಲಿ ಏನು ಈ ಒಂದು ಬೈಪಾಸ್ ರಸ್ತೆಗಳು ಕಾಮಗಾರಿಗಳು ಪ್ರಗತಿಯಲ್ಲಿತ್ತು. ಸೊ ಎಲ್ಲ ನಮ್ಮ ಮಹನೀಯರು, ರಾಜಕೀಯ ಗಣ್ಯರು, ಕ್ಷೇತ್ರಕ್ಕೆ ಅತ್ಯವಶ್ಯಕವಾದಂತಹ ಮಹನೀಯರೇ ಈಗ ಯಾಕೋ ಎಲ್ಲ ತೀರ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಭಗವಂತನಿಚ್ಛೆ. ಸೊ ನಾನು ಕೆಳಗಡೆ ಡೌನ್ ಇಳಿಗ್ತಾ ಇದ್ದೀನಿ. ಡೌನ್ ಇಳಿಗಿ ಇಲ್ಲಿ ಲೆಫ್ಟ್ ತಗೊಳ್ತೀನಿ. ತೆಗೆದುಕೊಂಡು ಮತ್ತೊಂದು ಬ್ರಿಡ್ಜು, ಅಲ್ಲಿ ಪಕ್ಕದ ಬ್ರಿಡ್ಜ್ ಇದೆ, ಸೊ ಅಲ್ಲಿಗೆ ಹೋಗ್ತೀನಿ. ಆ ಒಂದು ರಸ್ತೆಯನ್ನು ಅನುಸರಿಸಿ ಭರಚುಕ್ಕಿ ಮತ್ತು ಗಗನಚುಕ್ಕಿ ಜಲಪಾತಕ್ಕೆ ಭೇಟಿ ನೀಡ್ತಾ ಇದ್ದೀನಿ. ಈ ಒಂದು ವಿಡಿಯೋನ ದಯವಿಟ್ಟು ಸಿನಿಮಾ ನೋಡ್ದಂಗೆ ನೋಡ್ರಪ್ಪ. ಸೊ ಬಲಗಡೆ ಹೋದರೆ ಬೆಳಕವಾಡಿ, ಎಡಗಡೆ ಹೋದರೆ ನಾವು ಈ ಒಂದು ಮಾರ್ಗವನ್ನು ಅನುಸರಿಸಿ ಸಹ ಬೆಂಗಳೂರಿಗೆ ಹೋಗ್ಬೋದು. ಮೊದಲೆಲ್ಲ ಈ ಒಂದು ರಸ್ತೆ ಇತ್ತು, ಈಗೇನಾಯ್ತು ಒಂದು ಬೈಪಾಸ್ ಮಾಡಿದರೆ ಅಷ್ಟೇ ಡಿಫ್ರೆನ್ಸ್, ಇನ್ನೇನಿಲ್ಲ. ಅರ್ಥ ಆಯ್ತಾ? ಸೊ ಇಲ್ಲಿ ಏನಾಗಿದೆ, ಈ ಬೈಪಾಸ್ ರಸ್ತೆ ಆಗ್ತವಿಂದ ಪ್ರವಾಸಿಗರಿಗೆ ಈ ಗಗನಚುಕ್ಕಿ ಮತ್ತು ಭರಚುಕ್ಕಿ ಜಲಪಾತದ ಬಗ್ಗೆ ಮಾಹಿತಿಗಳು ಕಡಿಮೆ ಆಗ್ತಾ ಇದೆ. ಅದಕ್ಕೋಸ್ಕರ ಮತ್ತೆ ನಾನು ಈ ಮಾಹಿತಿಯನ್ನು ನೀಡ್ತಾ ಇರೋದು. ದಯವಿಟ್ಟು ಪ್ರವಾಸಿಗರು ಅರ್ಥ ಮಾಡ್ಕೊಳ್ಳಿ. ಒಂಥರ ಸಿನಿಮಾ ನೋಡ್ದಂಗೆ ನೋಡಿ ಈ ವಿಡಿಯೋನ. ಯಾಕಂದರೆ ಈಗ ಇತ್ತೀಚೆಗೆ ಯಾರು ಸಿನಿಮಾಕ್ಕೆ ಹೋಗ್ತಾ ಇಲ್ಲ, ಎಲ್ಲ ಏನೋ ಈ ಲಾಕ್ಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾ ಇದ್ದಾರೆ. ವಿಶೇಷವಾಗಿ ಧಾರಾವಾಹಿ ನೋಡಿ ಬಂಧುಗಳೇ, ಬಲಗಡೆ ತೆಗೆದುಕೊಳ್ತಿದ್ದೀನಿ ನೋಡಿ. ಮಯೂರ ಭರಚುಕ್ಕಿ ಅಂತ ಹಾಕಿದ್ದಾರೆ. ಇಲ್ಲಿ ಹೋಟೆಲ್ ಮಯೂರವನ್ನು ಸಹ ಕಾಣ್ಬೋದು. ಇದು ಹಳೆ ಬ್ರಿಡ್ಜು ನೋಡಿ, ಸ್ಟ್ರೈಟ್ ಹೋದ್ರೆ ಬೆಂಗಳೂರು. ಸೊ ಈ ಭಾಗವಾಗಿ ಹೋದರೆ ಕೊಳ್ಳೇಗಾಲ ಹೋಗ್ಬೋದು. ಏನಿಲ್ಲ, ಬ್ರಿಡ್ಜ್ನ ಸುತ್ಕೊಂಡ್ಬಂದಿದ್ದೀನಿ ಅಷ್ಟೇ, ಇನ್ನೇನು ಮಾಡಿಲ್ಲ ಇಲ್ಲಿ. ಸದ್ಯ ಬೈಪಾಸ್ ರಸ್ತೆ ಆದ್ದರಿಂದ ತುಂಬ ಅನುಕೂಲ ಆಗಿದೆ. ಯಾಕಂದರೆ ಇಲ್ಲಿ ಒಮ್ಮೊಮ್ಮೆ ಟ್ರಾಫಿಕ್ ಜಾಮ್ ಆಗಿಬಿಟ್ರೆ ಸೊ ಗಂಟೆಗಟ್ಟಲೆ ವಾಹನಗಳು ಸ್ಥಗಿತಗೊಳ್ಳುತ್ತಿದ್ದವು. ಸೊ ನೀರಿನ ಪ್ರಮಾಣ ಹೆಚ್ಚಾಗಿದೆ. ನಾವು ಇಲ್ಲಿಂದನೇ ವೆಲ್ಲೆಸ್ಲಿ ಬ್ರಿಡ್ಜ್ ಕಾಣಬಹುದು. ಸೊ ಈ ಭಾಗವಾಗಿ ಅಣ್ಣವ್ರು ಮೀನು ಹಿಡಿತವ್ರೆ. ಸೊ ಈ ಭಾಗವಾಗಿ ನೋಡಿ, ಇಲ್ಲೂ ಸಹ ನಮ್ಮ ಕರ್ನಾಟಕ ಸಾರಿಗೆ ವಾಹನ ಆಗಮಿಸ್ತಾ ಇದೆ. ಜೇನಿನ ಗುಳಿಯು, ಹಾಲಿನ ಮಳೆಯು, ಒಳ್ಳೆ ಎಷ್ಟು ಚೆನ್ನಾಗಿದೆ. ಕನ್ನಡ ಸವಿನುಡಿಯು. ಮತ್ತೊಮ್ಮೆ ಹೇಳ್ತಿದ್ದೇನೆ, ಇಲ್ಲಿ ಪವರ್ ಹೌಸ್ ಇದೆ. ಆ ಪವರ್ ಹೌಸಲ್ಲಿ ನೀರನ್ನು ತಡೆದು ಬಿಡುವುದರಿಂದ ಏನು ದರ್ಗಾ, ಗಗನಚುಕ್ಕಿ ಫಾಲ್ಸ್ ಏನಿದೆ ದರ್ಗಾ, ಅಲ್ಲಿ ಪ್ರಾಣ ಹಾನಿಯಾಗುತ್ತೆ. ಸೊ ಆ ಒಂದು ದರ್ಗಾದ ವಿಡಿಯೋ ವೀಕ್ಷಣೆಯನ್ನು ತೋರ್ಪಡಿಸ್ತೀನಿ, ದಯವಿಟ್ಟು ನಿರೀಕ್ಷಿಸಿ. ಸೊ ಇಲ್ಲೊಂದು ಪವರ್ ಹೌಸ್ ಇದೆ. ಪವರ್ ಹೌಸ್ ಅಲ್ಲ, ಪೆಟ್ರೋಲ್ ಬಂಕ್ ಇದೆ. ನೋಡಿ, ಇದು ಹ್ಯಾಂಡ್ ಪೋಸ್ಟ್ ಅಂತ ಬಂಧುಗಳೇ, ಹ್ಯಾಂಡ್ ಪೋಸ್ಟ್. ಇಲ್ಲಿ ಯಾರು ಯಾವ ಥರ ಪೋಸ್ಟ್ ಮಾಡ್ತಿರೋ ಏನೋ ಒಂದು ಗೊತ್ತಿಲ್ಲ. ಇದ್ರ ಬಗ್ಗೆ ಮಾಹಿತಿ ಇದ್ದರೆ ನೀಡಿ. ಹ್ಯಾಂಡ್ ಪೋಸ್ಟ್, ಈ ಸ್ಥಳಕ್ಕೆ ಹ್ಯಾಂಡ್ ಪೋಸ್ಟ್ ಅಂತ ಹೆಸರು. ಸೊ ಬಲಗಡೆ ಹೋದರೆ ಕೊಳ್ಳೇಗಾಲ, ಎಡಗಡೆ ಹೋದರೆ ಭರಚುಕ್ಕಿ. ಈ ಗಗನಚುಕ್ಕಿ ಭರಚುಕ್ಕಿ ಏನು ಈ ಒಂದು ಪ್ರವಾಸಿ ತಾಣ ಇದೆ ನೋಡ್ರಿ, ಎಷ್ಟು ಮನಃಶಾಂತಿಯನ್ನು ನೀಡ್ತದೆ ಅಂದರೆ ನಿಜಕ್ಕೂ
ಇಂತಹ ಒಂದು ಪ್ರವಾಸಿ ತಾಣಗಳನ್ನು ಪಡೆದ ನಾವೇ ಪುಣ್ಯವಂತರು, ನಾವೇ ಧನ್ಯರು. ಅದ್ಭುತವಾದದ್ದು, ಸುಂದರವಾದದ್ದನ್ನು ನಾವು ಹೆಚ್ಚು ಅದರ ಮೇಲೆ ನಿರೀಕ್ಷೆಯನ್ನು ಇಟ್ಕೊಂಡ್ರೆ ಪ್ರಾಣ ಹಾನಿಯಾಗುತ್ತೆ. ನೆನಪಿರಲಿ, ದೂರದಿಂದನೇ ನೋಡಬೇಕು, ಆನಂದವನ್ನು ಸವಿಬೇಕು. ಹತ್ತಿರಕ್ಕೆ ಹೋದರೆ ಆನಂದ ಪರಮಾನಂದ ಆಗ್ಬಿಡ್ತದೆ. ಅದಕ್ಕೋಸ್ಕರ ನಾನು ಮತ್ತೆ ಹೇಳ್ತೀನಿ, ಪ್ರವಾಸಿಗರು ಜಲಪಾತದ ಮೇಲ್ಭಾಗಗಳಿಗೆ ಹೋಗಬೇಡಿ. ಸೊ ಮತ್ತೊಂದು ವಿಡಿಯೋನ ಪ್ಲೇ ಮಾಡ್ತೀನಿ. ಸೊ ಲಾಸ್ಟ್ ಟೈಮ್ ನಾನು ಪ್ರಸಾರ ಮಾಡಿದ್ದಂತಹ ವಿಡಿಯೋಗಳು ಮಿಲಿಯನ್ ವ್ಯೂಸನ್ನು ಪಡೆದುಕೊಂಡಿತ್ತು. ಸಿನಿಮಾ ನೋಡ್ದಾಗ ನೋಡಿ, ಎಷ್ಟು ಉದ್ದಾದ್ರೂ ಆಗಲಿ ವಿಡಿಯೋ. ನೋಡಿ, ಸ್ಟ್ರೈಟ್ ಹೋದರೆ ಜಾಗೇರಿ ಅಂತಕ್ಕಂಥ ಗ್ರಾಮ. ಸೊ ಇಲ್ಲಿ ನಾವು ಬರಚುಕ್ಕಿ ಜಲಪಾತಕ್ಕೆ ಹೋಗ್ಬೇಕಾದ್ರೆ ಎಡಗಡೆ ತೆಗೆದುಕೊಳ್ಬೇಕು. ನೋಡಿ, ಶಿವನ ಸಮುದ್ರ ಅಂತಕ್ಕಂಥ ಊರಿದೆ. ಶನಿವಾರ ಭಾನುವಾರ ನೋಡಿ ಪ್ರವಾಸಿಗರು ಹೆಚ್ಚಾಗಿ ಈ ಒಂದು ಬರಚುಕ್ಕಿ ಗಗನಚುಕ್ಕಿ ಜಲಪಾತಕ್ಕೆ ಆಗಮಿಸ್ತಾರೆ. ಸೊ ಇಲ್ಲಿ ಬರ್ತಕ್ಕಂಥ ಪ್ರವಾಸಿಗರಲ್ಲಿ ಒಂದು ಮಿಸ್ಟೇಕ್, ಶನಿವಾರ ಭಾನುವಾರ ಎಣ್ಣೆ ಮತ್ತಿನಲ್ಲಿ ವಾಹನವನ್ನು ಚಲಿಸ್ತಾರೆ. ಜೋಪಾನ, ನಾವು ಕರೆಕ್ಟಾಗಿದ್ರು ಅವ್ರು ಕರೆಕ್ಟ್ ಇರಲ್ಲ. ಅಂದರೆ ವಾಹನ ಕುಡಿದ ಮತ್ತಿನಲ್ಲಿ ವಾಹನ ಚಲಿಸೋಕ್ಕೆ ನಮ್ಮ ಪೊಲೀಸ್ ಇಲಾಖೆಯವ್ರು ಬಿಡೋದಿಲ್ಲ. ಇಲ್ಲಿ ಅವ್ರದ್ದು ವಾಹನ ಇರ್ತದೆ, ತಡೆದು ಎಲ್ಲ ತಪಾಸಣೆ ಮಾಡಿ ಕಳಿಸೋದು. ನೋಡಿ, ಬಹಳ ಅದ್ಭುತವಾದಂಥ ವ್ಯೂ ಇದು. ಸೊ ಈ ಒಂದು ಸುಂದರವಾದ ವ್ಯೂನಲ್ಲಿ ನೂರಾರು ಸಿನಿಮಾಗಳನ್ನು ಚಿತ್ರೀಕರಣವನ್ನು ಮಾಡಲಾಗಿರ್ತದೆ. ನೋಡಿ ಎಷ್ಟು ಚೆನ್ನಾಗಿದೆ ಬ್ರಿಡ್ಜು, ಬ್ಯೂಟಿಫುಲ್ ಬ್ರಿಡ್ಜು. ನಾನು ಲಾಸ್ಟ್ ಟೈಮ್ ಇಲ್ಲಿ ಉಪೇಂದ್ರರವರ ರವಿಚಂದ್ರ ಅಂತಕ್ಕಂಥ ಒಂದು ಸಿನಿಮಾ ಚಿತ್ರೀಕರಣ ಆಗ್ತಾಯಿತ್ತು, ಆವಾಗ ನೋಡಿದ್ದು. ಅದೆಲ್ಲ ಸಿನಿಮಾನೇ ರಿಲೀಸ್ ಆಗಲಿಲ್ಲ ಗುರು. ನೋಡಿ ಇಲ್ಲಿ ಎಷ್ಟೊಂದು ಸಿನಿಮಾ. ನಾನು ಲಾಸ್ಟ್ ಟೈಮ್ ಇಲ್ಲಿ ಒಂದಷ್ಟು ಫೋಟೋಗಳು ಹಾಕ್ಬಿಟ್ಟು ಇಲ್ಲಿ ಯಾವ್ಯಾವ ಸಿನಿಮಾ ಮಾಡಿದ್ದಾರೆ ಅಂತ ಪ್ರಶ್ನೆ ಕೇಳಿದೆ. ಅದಕ್ಕೆ ಸಾಕಷ್ಟು ಜನ ದೊರೆ, ಹಾಗೆ ಕೌರವ, ಹೀಗೆ ತುಂಬ ಕಮೆಂಟ್ಸ್ ಹಾಕಿದ್ದಾರೆ. ಜನುಮದ ಜೋಡಿ, ಹಿಂಗೆ ತುಂಬ ಹಾಕಿದ್ದಾರೆ. ಸೂರ್ಯವಂಶ ನೋಡಿ, ಈ ಜಾಗದಲ್ಲಿ ಹೊಸ ಜೀವನ ಚಿತ್ರೀಕರಣ ಆಲ್ಮೋಸ್ಟ್ ಅರ್ಧ ಸಿನಿಮಾ ಇಲ್ಲೇ ಮುಗಿಸ್ಬಿಟ್ಟವ್ರೆ. ಅಂದರೆ ಈ ಒಂದು ವೆಲೆಸ್ಲಿ ಬ್ರಿಡ್ಜನ್ನು ಹೊರತುಪಡಿಸಿ, ಸೊ ನೋಡಿ ಆ ಸ್ಥಳ ಮತ್ತು ಅಲ್ಲಿ ಊರಿದೆ, ಊರೊಳಗೆಲ್ಲ ಹೊಸ ಜೀವನ ಸಿನಿಮಾ ಭಾಳ ಅದ್ಭುತವಾಗಿ ಈ ಒಂದು ಸ್ಥಳದಲ್ಲಿ ಚಿತ್ರೀಕರಣವನ್ನು ಮಾಡಿರ್ತಾರೆ. ಸೊ ಪ್ರವಾಸಿಗರಿಗೆ ಇಲ್ಲಿ ನಿಷೇಧವನ್ನು ಮಾಡಲಾಗಿರ್ತದೆ, ಒಳಗಡೆ ಬಿಡ್ತಾ ಇಲ್ಲ, ತಡೆಯಾಗಿದೆ. ಎಲ್ಲವೇ ನೋಡಿದ್ವಿ ನೋಡಿ. ಹಾಗೆ ಇಲ್ಲಿ ಮೊದಲೆಲ್ಲ ಪ್ರವಾಸಿಗರು ಇಲ್ಲೆಲ್ಲ ವಾಹನವನ್ನು ನಿಲ್ಲಿಸಿ ಈ ಒಂದು ನೀರಿಗೆ ಭೇಟಿಯನ್ನು ನೀಡ್ತಾಯಿದ್ರು. ಸೊ ಇಲ್ಲಿನ ಒಂದಷ್ಟು ಅನಾಹುತ ಅಪಘಾತಗಳ ಆಗದಂತೆ ಮುಂಜಾಗ್ರತೆ ಕ್ರಮವಾಗಿ ನಮ್ಮ ಕರ್ನಾಟಕ ಪ್ರವಾಸಿ ಮಿತ್ರ ಸಿಬ್ಬಂದಿ ವರ್ಗವನ್ನು ಇಲ್ಲಿ ನಿಯೋಜನೆಯನ್ನು ಮಾಡಿರ್ತಾರೆ. ಸೊ ಆದ್ದರಿಂದ ದಯವಿಟ್ಟು ಪ್ರವಾಸಿಗರು ತಾವು ಬರಚುಕ್ಕಿ ಮತ್ತು ಗಗನಚುಕ್ಕಿ ಜಲಪಾತವನ್ನು ವೀಕ್ಷಣೆಯನ್ನು ಪಡೆಯೋದು, ತದನಂತರ ಇಲ್ಲಿ ನೇರವಾಗಿ ಹೋಗತಕ್ಕದ್ದು ಅಂತಕ್ಕಂಥ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಯಾಕಂದರೆ ಇಲ್ಲಿ ಬಿಡ್ತಾ ಇಲ್ಲ ಈಗ ಯಾರಿಗೂ ಸಹ ಪ್ರವಾಸಿಗರಿಗೆ ಪ್ರಾಣ ಹಾನಿಯಾಗದಂತೆ ಮುಂಜಾಗ್ರತೆ ಕ್ರಮವಾಗಿ ಪ್ರವಾಸಿ ಮಿತ್ರ ನಮ್ಮ ಕರ್ನಾಟಕ ಸರ್ಕಾರದಿಂದ ಸಿಬ್ಬಂದಿ ವರ್ಗವನ್ನು ನಿಯೋಜಿಸಿರ್ತಾರೆ. ಸೊ ಬಂಧುಗಳೇ, ಈ ಒಂದು ವೆಲ್ಲೆಸ್ಲಿ ಬ್ರಿಡ್ಜಿಂದ ಹಾಗೆ ಸ್ಟ್ರೈಟ್ ಹೋಗ್ತಾ ಇದ್ದೀನಿ. ಸೊ ಇವತ್ತು ಯಾರು ಪ್ರವಾಸಿಗರಿಲ್ಲ. ಸೊ ವೆಲ್ಲೆಸ್ಲಿ ಬ್ರಿಡ್ಜಿಂದ ಸ್ವಲ್ಪ ಮುಂದೆ ಬರ್ತಾ ಇದ್ದೀನಿ. ಹಾಗೆ ಇಲ್ಲೆಲ್ಲ ಒಂದು ಬೋಟಿಂಗ್ ವ್ಯವಸ್ಥೆ ಇದೆ. ಬೋಟಿಂಗ್ ಮಾಡ್ತಕ್ಕಂಥವ್ರು ಮಾಡ್ಬೋದು. ಬೋಟಿಂಗ್ ಅಂದರೆ ಏನೋ ತೆಪ್ಪ ಅಂತ ಹೇಳ್ತಾರೆ ಇಲ್ಲಿ ನಮ್ಮ ಭಾಗವಾಗಿ. ಸೊ ಅದರಲ್ಲಿ
ಬೋಟಿಂಗ್ ಅಂದರೆ ಈ ಮೋಟ್ರೆಲ್ಲ ಬಳಕೆ ಮಾಡಿ ಆ ಥರ ಏನಿಲ್ಲ. ಒಂದೊಂದು ಟೈಮು ನಾವು ವಿದ್ಯಾವಂತರೇ ತಪ್ಪಾಗಿ ಹೇಳ್ತೀವಿ. ಯಾಕೆಂದರೆ ನೋಡಿ ಅಲ್ಲೇ ತೆಪ್ಪ ಅನ್ನೋದಕ್ಕೆ ಹೋಗಿ ಬೋಟಿಂಗ್ ಅಂತ ಹೇಳ್ತಿದ್ದೀನಿ. ಸೊ ಇಲ್ಲಿ ತೆಪ್ಪ ಇರ್ತವೆ ನೋಡಿ, ಇದೆ ಈ ಜಾಗದಲ್ಲಿ ನೋಡಿ ತೆಪ್ಪ ನಡೆಸುವ ಸ್ಥಳ ನೋಡಿ. ಪ್ರೈವೇಟು. ಸೊ ಇಲ್ಲೂ ಅಷ್ಟೇ ಒಂದು ಬ್ಯೂಟಿಫುಲ್ ವ್ಯೂವನ್ನು ನಾವು ನೋಡಬಹುದು. ಓಕೆ, ಒಂದು ವಿಡಿಯೋ ತೋರಿಸೇ ಬಿಡ್ತೀನಿ. ಸೊ ಬಂಧುಗಳೇ, ಸೊ ನನ್ನ ಮುಂದಿನ ವೀಡಿಯೋನ ವೀಕ್ಷಣೆನ ಮಾಡಿ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಸೊ ಒಂದು ಬ್ಯೂಟಿಫುಲ್ ವ್ಯೂ ತೋರಿಸ್ತೀನಿ, ಮುಂದಿನ ವೀಡಿಯೋದಲ್ಲಿ ವೀಕ್ಷಣೆ ಪಡೆಯಿರಿ. ಇಳಿಗು ಬ್ರದರು. ಸೊ ಏನು ಸುಂದರವಾದ ವ್ಯೂನ ಒಂದು ನೋಟವನ್ನು ನೋಡ್ಬೇಕಾದ್ರೆ ಮುಂದಿನ ವೀಡಿಯೋ ವೀಕ್ಷಣೆ ಮಾಡಿ.